ಹಾಲಿ ಶಾಸಕರು, ಉತ್ತರ ಕರ್ನಾಟಕದ ಹುಲಿ ಎಂದು ಖ್ಯಾತಿಯಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಅವರಿಗೆ ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಹೊಸ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೂ ಹಾಗೂ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಕೆಪಿಸಿಸಿ ನೂತನ ಸಾರಥಿಯಾದಂಥ ಸನ್ಮಾನ್ಯ ಶ್ರೀ ಬಿ.ಕೆ. ಹರಿಪ್ರಸಾದ್ ಜಿ ಅವರಿಗೂ, ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕರು ಎಐಸಿಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರಿಗೂ, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡತೆಯಾದಂಥ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರಿಗೂ, ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಅವರಿಗೂ, ಅದೇ ರೀತಿ ಲೋಕಸಭಾ ಸದಸ್ಯನಿಯಾದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿ ಅವರಿಗೂ, ಅದೇ ರೀತಿ ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ವೇಣುಗೋಪಾಲ್ ಜಿ ಅವರಿಗೂ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಉಸ್ತುವಾರಿ ಆದಂಥ ಸುರ್ಜೇವಾಲಾಜಿ ಅವರಿಗೂ, ಅದೇ ರೀತಿ 3 ವರ್ಷದವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರಿಗೂ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಹಾಲಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಿಗೂ ನಮ್ಮ ಬೆಳಗಾವಿ ಜಿಲ್ಲೆಯ ಗಾಣಿಗ ಸಮಾಜದ ವತಿಯಿಂದ ನಾನು ಗಾಣಿಗ ಸಮಾಜದ ಜಿಲ್ಲಾ ಅಧ್ಯಕ್ಷರಂಥ ರಮೇಶ್ ಹುಟ್ಟಿಗೆ ಅವರು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈ ನಮ್ಮ ಕರ್ನಾಟಕ ಅಖಂಡ ಎಲ್ಲ ಜಿಲ್ಲೆಗಳಲ್ಲಿ ಕರಿಗಾಣಿಗೆ ಇರಬಹುದು, ಬಿಳಿ ಗಾಣಿಗೆ ಇರಬಹುದು, ಕಲ್ಸಟ್ಟಿ ಗಾಣಿಗೆ ಇರಬಹುದು, ತೇಲಿ ಇರ್ಬೋದು, ಶಾವು ಗಾಣಿಗೆ ಇರಬಹುದು, ಹಲವಾರು ಸಮಾಜದ ಅಡ್ಡ ಹೆಸರಿರುವಂಥ ಎಲ್ಲ ಸಮಾಜದ ಮುಖಂಡರು ಹಾಗೂ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪಂಗಡದ ಹಾಗೂ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಮುಖಂಡರು ಎಲ್ಲರೂ ಕೂಡಿಕೊಂಡು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಅತನಿ ಶಾಸಕರಂಥ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದಿದೆ ಆ ಸಂದರ್ಭದಲ್ಲಿ ನಮ್ಮ ಗಾಣಿಗ ಸಮಾಜದವರಿಗೆ ಯಾವುದೇ ರೀತಿಯಿಂದ ಯಾರಿಗೂ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಆದ್ದರಿಂದ ನಮ್ಮ ಸಮಾಜ ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ 40ರಿಂದ 50 ಲಕ್ಷ ಸಮಾಜವನ್ನು ಹೊಂದಿದೆ. ಆದರೆ ಇವತ್ತಿನ ದಿನ ಕೋಳಿ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜಗಳಿರ್ಬೋದು, ಆ ಸಮಾಜದವ್ರಿಗೆ ಇವತ್ತು ರಾಜ್ಯದಲ್ಲಿ 1 ಲಕ್ಷ ಆಗಲಿ 50,000 ಆಗಲಿ 2 ಲಕ್ಷ 5 ಲಕ್ಷ ಇರುವಂಥ ಸಮಾಜಕ್ಕೆ ನೀವು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಮ್ಮ ಸಮಾಜದ ಭಾಳ ಒಕ್ಕೊರಲಿಂದ ಇವತ್ತಿನ ದಿನ ತಮ್ಮ ಮುಂದೆ ನಿವೇದನೆ ಮಾಡ್ಕೋತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ತಾವು ಏನಾದರೂ ಈ ಮಂತ್ರಿ ವಿಸ್ತರಣೆ ಮಾಡುವಂಥ ಸಚಿವ ಸಂಪುಟದಲ್ಲಿ ನಮ್ಮ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡದೇ ಇದ್ದರೆ ನಮ್ಮ ಎಲ್ಲ ಜಿಲ್ಲೆಯ ಅಧ್ಯಕ್ಷರು, ಸಮಾಜದ ಮುಖಂಡರು, ಮಾಜಿ ಶಾಸಕರು, ಮಂತ್ರಿಗಳು ಎಲ್ಲರೂ ಕೂಡಿಕೊಂಡು ನಾವು ಏನಾದರೂ ಕೊಡಲಿದ್ರೆ ನೀವು ಇರುವಂಥ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಹಿಡ್ಕೊಂಡು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದ ನಮ್ಮ ಪಕ್ಷದ ಮುಖಂಡರಿಗೆ ನಾವು ಪ್ರತಿಭಟನೆ ಮುಖಾಂತರ ನಾವು ನಿಮಗೆ ಇದನ್ನು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಇವತ್ತಿನ ದಿನ ನಾವು ಇದರ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸೌದಿನ ಯಾಕೆ ಕೊಡಬೇಕು? ಸೌದಿ ಅಂದರೆ ನಮ್ಮ ಗಾಣಿಗ ಸಮಾಜದಲ್ಲಿ ಹಿರಿಯರು, ಎಲ್ಲ ಸಮಾಜದ ಪಂಗಡಗಳನ್ನು ಬಲ್ಲವರು. ಅವರು ಈಗಾಗಲೇ BJP ಸರ್ಕಾರದಲ್ಲಿ ಇರುವಾಗ ಉಪಮುಖ್ಯಮಂತ್ರಿಗಳಾಗಿ ಅವರನ್ನ ಮಂತ್ರಿಗಳನ್ನ BJP ಸರ್ಕಾರ ಮಾಡಿದೆ. BJP ಸರ್ಕಾರ ಬೆಳುಬೆ ಅವ್ರನ್ನ ಮಾಡಿದೆ, ಸೌದಿ ಅವ್ರನ್ನ ಮಾಡಿದೆ ಮತ್ತು ಬೇರೆ ಬೇರೆ ಸಿದ್ದು ನ್ಯಾಮಗೌಡರ ಕಾಂಗ್ರೆಸ್ದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಾಡಿದೆ. ಈ ರೀತಿಯಾಗಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಮಾಡಿದಂಥ BJP ಸರ್ಕಾರ. ಆದರೆ BJPಯನ್ನು ಬಿಟ್ಟು ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸೌದಿ ಅವರು ಬಂದಿದ್ದಾರೆ. 2023ರಲ್ಲಿ ಉತ್ತರ ಕರ್ನಾಟಕದಲ್ಲಿರುವಂಥ ಗಾಣಿಗ ಸಮಾಜ ಎಲ್ಲೆಲ್ಲಿ ಹೆಚ್ಚಿದೆ, ಜಮಖಂಡಿ ಇದೆ, ಬೀಳಿಗಿ ಇದೆ, ಹಾಗೂ ಜೇವರಿಗೆ ಇದೆ, ಇಂಡಿ ಇದೆ, ಹಾಗೂ ಸಿಂದಗಿ ಇದೆ, ಅದೇ ರೀತಿ ಬಸವಣ್ಣ ಬಾಗೇವಾಡಿ ಇದೆ. ಹಲವಾರು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಸಂಚರಿಸಿ ಮತ್ತು ಬೇರೆ ಬೇರೆ ರೀತಿಯಿಂದ ಬೇರೆ ಸಮಾಜ ಲಿಂಗಾಯತ ಸಮಾಜದವರು ಇದ್ದಲ್ಲಿ ಅವ್ರು ಹೋಗಿ ಆ ಚುನಾವಣೆ ಸ್ಟಾರ್ ಪ್ರಚಾರಕ್ಕಾಗಿ ಪ್ರಚಾರವನ್ನು ಮಾಡಿ ಅಲ್ಲಿರುವಂಥ 15ರಿಂದ 20 ಶಾಸಕರನ್ನಂತ ಗೆಲ್ಲಿಸಿದಂಥ ಕೀರ್ತಿ ಸೌದಿ ಅವ್ರಿಗಿದೆ. ಆದ್ದರಿಂದ 30 ತಿಂಗಳ ಅವ್ರನ್ನ ಮಂತ್ರಿ ಮಾಡಬೇಕಾಗಿತ್ತು. ಅವ್ರನ್ನ ಮಂತ್ರಿ ಮಾಡದೇ ಇರುವುದರಿಂದ ನಮ್ಮ ಸಮಾಜ ಇವತ್ತಿನ ದಿನ ರಾಜ್ಯಾದ್ಯಂತ ಕೊರಳ್ತಾ ಇದೆ. ಅದಕ್ಕಾಗಿ ದಯವಿಟ್ಟು ಈ ಎಲ್ಲ
ಪಕ್ಷದ ಮುಖಂಡರಿಗೆ ನಾವು ಇವತ್ತಿನ ತನ ನಿವೇದನೆ ಮಾಡ್ಕೋತೀವಿ. ಅವ್ರನ್ನ ಸಚಿವ ಸ್ಥಾನ ಮಾಡಲೇಬೇಕನ್ನುವಂಥ ನಮ್ಮ ಒಕ್ಕರಳು.